ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ಭಜಗೋವಿಂದಮಿಂದ 11ನೇ ಶ್ಲೋಕವನ್ನು ಶ್ರವಣ ಚಿಂತನ ಮನನ ನಿಧಿಧ್ಯಾಸವನ್ನು ಮಾಡೋಣ. ಭಜಗೋವಿಂದಂ ಯಾಕೆ ಬರೆದ್ರಪ್ಪ ಆದಿಶಂಕರಾಚಾರ್ಯರು? ನಮಗೆ ತಿಳಿಸ್ಕೊಡ್ಲಿಕ್ಕೆ ಏನನ್ನ ದೃಶ್ಯಾಕಾರ ಜಗತ್ತನ್ನು ನೋಡ್ತಾ ಇದ್ದೀವೋ ಅದೆಲ್ಲವೂ ಮಿಥ್ಯಾ ಇರುತ್ತದೆ, ಬ್ರಹ್ಮ ಒಂದೇ ಒಂದು ಸತ್ಯ, ಅಂದರೆ ಆ ಪರಮಾತ್ಮ ಒಬ್ಬನೇ ಸತ್ಯ. ಮತ್ತು ಇದೇನನ್ನು ನಾವು ನೋಡ್ತಿದ್ದೀವೋ ಕಣ್ಣಿಂದ ನೋಡುವ ಸಮಸ್ತ ಜಗತ್ತು ದೃಶ್ಯಾಕಾರ ಪದಾರ್ಥ ಎಲ್ಲವೂ ಮಿಥ್ಯಾ. ಹಾಗಾಗಿ ನಾವು ಮೂಢರಾಗಿ ಬದುಕಬಾರದು, ಮೂಢತನದಿಂದ ಸುಜ್ಞರಾಗಬೇಕು ಮತ್ತು ಜ್ಞಾನಿಯಾಗಬೇಕು. ಜ್ಞಾನಿಯಾಗಿ ಸತ್ಯವನ್ನು ತಿಳ್ಕೊಂಡು ಸತ್ಯದಲ್ಲಿ ಬದುಕಿ ನಮ್ಮ ಬದುಕನ್ನು ಏನು ಮಾಡ್ಕೋಬೇಕಪ್ಪ, ಬಂಗಾರದಂತೆ ನಮ್ಮ ಬದುಕನ್ನು ಮಾಡ್ಕೋಬೇಕು. ಏನು ಹೇಳ್ತಾರೆ ಭಗವತ್ಪಾದಾಚಾರ್ಯರು ನೋಡೋಣ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಂ ಅಖಿಲಂ ಹಿತ್ವಾ ಮಾಯಾಮಯಮಿದಂ ಅಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃನ್ ಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮಾ ಕುರು ಧನ ಜನ ಯೌವನ ಗರ್ವಂ. ಏನತ್ತಪ್ಪ ಹೇಳ್ತಾರೆ? ಮಾ ಕುರು ಮಾಡಬೇಡ, ಏನನ್ನ? ಧನ ಜನ ಯೌವನದ ಗರ್ವವನ್ನು ಮಾಡಬೇಡ. ಡೋಂಟ್ ಆ್ಯಕ್ಟ್. ಕುರು ಡು ನಾಟ್ ಆ್ಯಕ್ಟ್. ಏನಪ್ಪ? ಧನದ ಬಗ್ಗೆ, ಜನದ ಬಗ್ಗೆ, ಯೌವನದ ಬಗ್ಗೆ ಗರ್ವ ಪಡಬೇಡ. ಧನ ಅಂದರೆ ಕೇವಲ ಹಣ ಅಲ್ಲ. ಧನ ಅಂದರೆ ಪವರು, ಪೊಸಿಷನ್ನು, ಆಸ್ತಿ, ಅಂತಸ್ತು, ಕುಲಾಭಿಮಾನ ಮತ್ತು ಇದೆಲ್ಲ ನೇಮು, ಫೇಮು, ಇದೆಲ್ಲವೂ ಧನದಲ್ಲಿ ಸೇರಿಕೊಳ್ಳುತ್ತೆ. ಜನರು, ಯೌವನ ಇರೋ ತನಕ ನಾವೆಲ್ಲ ಹಾರಾಡ್ತೀವಿ. ಆಮೇಲೆ ಶರೀರ ಮುಪ್ಪಿನ ಕಾಲ, ವಾರ್ಧಕ್ಯಕ್ಕೆ ಬಂದಾಗ, ಜರ್ಜರ ಆದಾಗ, ಅವಾಗ ಒಂದೊಂದು ಅವಯವಗಳು ನೋವಾದಾಗ ನಮ್ಮದೆಲ್ಲ ಶಕ್ತಿ ಕ್ಷೀಣ ಆಗೋಗಿರುತ್ತೆ. ಅದಕ್ಕೆ ಅವರಂತಾರೆ ಆಚಾರ್ಯರು, ಇದು ಏನು ನಿಂದಲ್ಲ. ನೀನೇನಾದ್ರು ತೊಗೊಂಬಂದಿದ್ಯಾ? ಬರುವಾಗ ಹುಟ್ಟಿದಾಗ ಏನಾದ್ರು ಧನ ತೊಗೊಂಬಂದಿದ್ಯಾ? ಜನ ತೊಗೊಂಬಂದಿದ್ಯಾ? ಯೌವನ ತೊಗೊಂಬಂದಿದ್ಯಾ? ಇದೆಲ್ಲವೂ ಪರಮಾತ್ಮನ ಕೊಡುಗೆ ನಮಗೆ ಕೊಟ್ಟಿರೋದು. ನಾವೇನು ಮಾಡ್ತಿದ್ದೀವಿ? ಅದ್ರ ಬಗ್ಗೆ ಗರ್ವ ನಮಗೆ. ಆಸ್ತಿ ನಂದು, ಅಂತಸ್ತು ನಂದು, 60/40 ಸೈಟಲ್ಲಿ ಮನೆ ಕಟ್ಸಿರೋದು ನಂದು, ಫಾರಮ್ ಹೌಸ್ ನಂದು, ನಾನು ಭಾಳ ನೋಡ್ಲಿಕ್ಕೆ ಚಂದಿದ್ದೀನಿ ಅನ್ನೋದು ಒಂದು ಭ್ರಾಂತಿ. ಎಲ್ಲಿವರೆಗೂ? ಶರೀರ ಚಂದ ಕಾಣಿಸೋ ತನಕ. ಆ ಶರೀರ ಹೊರಗಡೆ ತೊಗಲಿಗೆ ನೋಡಿ ಚೆನ್ನಾಗಿದೆ ಅಂತ ಕನ್ನಡಿದಲ್ಲಿ ನಿಂತ್ಕೊಂಡೋದ್ರ ಮೇಲೆ ಗರ್ವ. ಆದರೆ ತೊಗಲೊಳಗೆ ಏನಿದೆ? ಮಲ, ಮೂತ್ರ, ಕೀಟಕ, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ತುಂಬಿಕೊಂಡಿದ್ದಾವೆ. ಅದರ ಬಗ್ಗೆ ಎಂಥದ್ದು ಗರ್ವ ಪಡೋದು? ಮತ್ತು ಶರೀರ ಯಾರದು? ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನಾನು ನಿರ್ಮಾಣ ಮಾಡಿದ್ದೀನ ಅಂತ ಒಂದು ಯಾವುದಾದ್ರು ಶಕ್ತಿ ನಮ್ಮ ಹತ್ರ ಇದೆಯಾ?
ಧನ ನಾನು ಕ್ರಿಯೇಟ್ ಮಾಡೋದನ್ನ, ಬುದ್ಧಿ ನಾನು ಕ್ರಿಯೇಟ್ ಮಾಡೋದನ್ನ, ಯೌವನ ನಾನು ಕ್ರಿಯೇಟ್ ಮಾಡೋದನ್ನ, ಏನು ನಿರ್ಮಾಣಕ್ಕೆ ಮಾಡಲಾರ್ದ್ರ ಶಕ್ತಿ ನನಗೆ, ನಾನೊಂದು ಅಣು, ನಾನು ಆತ್ಮ. ನಮಗೆ ಎಷ್ಟು ಗರ್ವ. ಆಚಾರ್ಯರು ಅಂತಾರೆ, ಇದೇನು ನಿಂದಲ್ಲಪ್ಪ. ವೈ ಆರ್ ಯು ಟೇಕಿಂಗ್ ದ ಪ್ರೈಡ್ ಆಫ್ ಪೊಸೆಸಿಂಗ್ ದೀಸ್ ಥಿಂಗ್ಸ್? ದಿಸ್ ಈಸ್ ನಾಟ್ ಯೋರ್ಸ್. ಇದು ನಿನಗೆ ಕೊಟ್ಟಿರುವುದು, ಬಳಕೆ ಮಾಡಪ್ಪ. ಸ್ಕಿಲ್ಲು, ಸ್ಮಾರ್ಟ್ನೆಸ್ಸು, ಇಂಟೆಲಿಜೆನ್ಸು, ಪರಮಾತ್ಮ ಎಲ್ಲವೂ ನಮಗೆ ಕೊಟ್ಟಿರೋದು ಕೊಡುಗೆ, ಅವನ ಕೃಪೆಯಿಂದ ಕೊಟ್ಟಿರೋದು. ಕರುಣಾಸಾಗರ ಅಂತೀವಿ ನಾವು. ಕರುಣಾಸಾಗರನ ಕರುಣೆಯಿಂದ. ನಾನೊಬ್ಬ ಸ್ಕಿಲ್ಡ್ ಡಾಕ್ಟರ್ ಇದ್ದೀನಿ ರೀ, ನಿನಗೆ ಸ್ಕಿಲ್ ಕೊಟ್ಟಿರೋದು ಯಾರಪ್ಪ? ಪರಮಾತ್ಮ. ಇಂಜಿನಿಯರ್ ನಾನು, ಗ್ರೇಟ್ ಟೆಕ್ನಿಕಲ್ಲು, ಎಲ್ಲ ನನಗೆ ಬಂದ್ಬಿಡತ್ತೆ. ಹೆಂಗೆ ಬರಪ್ಪ ಅದೇ ನೀನು? ಭಗವಂತ ನಿನ್ನಲ್ಲಿ ಫಿಟ್ಟಿಂಗ್ ಮಾಡಿದ್ದಕ್ಕಂಥ ಬುದ್ಧಿ ನೀನು ಇಂಜಿನಿಯರ್ ಆಗಿದೆ. MS ಸಾಫ್ಟ್ವೇರು, MTech, ದಿಸ್ಸು ದಟ್ಟು, ಇದೆಲ್ಲ ಎಲ್ಲಿಂದ ಬರಲಿಕ್ಕೆ ಸಾಧ್ಯತೆ ಉಂಟು? ಪರಮಾತ್ಮನ ಕೊಡುಗೆ. ಅದಕ್ಕೆ ಆ ಪರಮಾತ್ಮನ ಕೊಟ್ಟಿರೋ ಪೊಸೆಷನ್ ಮೇಲೆ ನೀನು ನಿನ್ನ ಹಕ್ಕು ಜಮಾಯಿಸಬೇಡ. ಇದೆಲ್ಲ ನನ್ನದು, ಧನಾನು ನಂದಲ್ಲ, ಜನಾನು ಆ ಜನ ನಮ್ಮ ಆಪ್ತೇಷ್ಟರು, ಹೊರಗಡೆ ಮಿತ್ರರು, ಅದನ್ನೆಲ್ಲ ನಾನು ನಿರ್ಮಾಣ ಮಾಡಿದ್ದೀನ. ಪರಮಾತ್ಮ ನನ್ನ ಪ್ರಾರಬ್ಧ ಅನುಸಾರವಾಗಿ ಅವರನ್ನು ಕೊಟ್ಟಿದ್ದಾರೆ. ಅವ್ರು ನಮಗೆ ಗೊತ್ತಿದ್ದಾರೆ. ಅವರು ಭಾಳ ದೊಡ್ಡ ವ್ಯಕ್ತಿ, ನಮ್ಮ ಪರಿಚಯದವರು. ಆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಏನೋ ಒಂದು ಕಾರ್ಯ ಕಾರಣದ ನಿಮಿತ್ತವಾಗಿ ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ಅದರಲ್ಲಿ ಎಂಥ ಗರ್ವ ಪಡುವುದು? ಅದಕ್ಕೆ ಅವ್ರು ಹೇಳ್ತಾರೆ, ಹರತಿ ನಿಮೇಷ ಕಾಲ ಸರ್ವಂ. ಒಂದು ನಿಮಿಷದಲ್ಲಿ ನಮ್ಮ ರೆಪ್ಪೆ ತೆಗೆದು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ, ರೆಪ್ಪೆ ಬ್ಲಿಂಕ್ ಆಫ್ ಎನ್ ಐ, ಅಷ್ಟರಲ್ಲಿ ಹರತಿ, ಹರಣ ಮಾಡ್ತಾನೆ. ಯಾರು? ಕಾಲ. ಕಾಲ ಅಂದರೆ ಯಮ, ಡೆತ್. ಇನ್ ದ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ನಮಗೆ ಗೊತ್ತಿರುವುದಿಲ್ಲ. ನಿಮೇಷತ್ ಕಾಲ ಸರ್ವಂ, ಎಲ್ಲವನ್ನು ತಕೊಂಡು ಹೋಗ್ತಾನೆ ಕಾಲ. ಅದಕ್ಕೆ ಜಾಣನಾದವನು ಪರೀಕ್ಷಿತ ಏನು ಮಾಡ್ದ? 7 ದಿವಸದಲ್ಲಿ ನನ್ನ ಮರಣ ಇದೆ ಅಂದ್ಬಿಟ್ಟು ಅವನೇನು ಮಾಡ್ದ? ಶ್ರೀಮದ್ ಭಾಗವತದ ಪಾರಾಯಣವನ್ನು, ರಸಪಾನವನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟು ಸಮಸ್ತ ಋಷಿ ಮುನಿಗಳನ್ನೆಲ್ಲ ನೈಮಿಷಾರಣ್ಯದಲ್ಲಿ ಕರೆಸಿ ಅಲ್ಲಿ ಆ ಶ್ರೀಮದ್ ಭಾಗವತದ 11 ಶಬ್ದದ ರಸಪಾನವನ್ನು ಮಾಡೋಕ್ಕೆ 7 ದಿವಸದ ಕಾಲದಲ್ಲಿ ತನ್ನ ಜೀವನವನ್ನು ಉದ್ಧಾರ ಮಾಡ್ಕುವಂಥ ಒಂದು ರೀತಿ ನೀತಿಯನ್ನು ಹುಡುಕೊಂಡ. ಮರುಕ್ಷಣ ನಮ್ಮ ಜೀವನದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಹರತಿ, ಹರಣ ಮಾಡಿ ಹೋಗ್ತಾನವನು. ಈ ಶರೀರ, ಯಾವ ದೇಹಕ್ಕೆ ನಾವು ಎಷ್ಟು ನಾನು ನಂದು ಅಂತ ಬಡದಾಟ ಮಾಡ್ತಿದ್ದೀವೋ, ಆ ಶರೀರ ಈ ಕಾಲಖಂಡದಲ್ಲಿ ಇರುತ್ತದೆ. ಟೈಮ್ ಆ್ಯಂಡ್ ಸ್ಪೇಸ್. ಒಮ್ಮೆ ಅವನು ಹರಣ ಮಾಡದ್ನ ಅಂದರೆ ಇಲ್ಲಿ ಏನು ನಾವು ಮಾಡಲಿಕ್ಕಾಗೋದಿಲ್ಲ. ಮಾಯಾಮಯಮಿದಂ ಅಖಿಲಂ ಹಿತ್ವಾ. ಸಮಸ್ತ ಅಖಿಲ ಚರಾಚರದ ದೃಶ್ಯಗೆ ಕಾಣಿಸ್ತಾ ಇರುವಂಥ ಈ ಜಗತ್ತು ಮಾಯಾಮಯಂ ಇದು ಮಾಯಾ ಜಗತ್ತು ಅಂದರೆ ಇಲ್ಯೂಷನ್. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಹಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 2 ದಿವಸ ಬುಟ್ಟಿದಲ್ಲಿ ಇದು ಕೆಟ್ಟು ಹೋಯಿತು ಅಂದರೆ ಅದೇನಾಯಿತು? ಅದರ ಅಸ್ತಿತ್ವ ಕಳ್ಕೊಂಡು ಹೋಯಿತು. ಒಂದು ಬೆಲ್ಲದ ತುಂಡು ಇಟ್ಟಿದ್ರೆ ಒಂದು 10 ಇರುವೆ ಬಂದು ಮುತ್ಕೊಂಡು ಹೋಗಿದ್ದು ಅದೆಲ್ಲ ಬೆಲ್ಲದ ತುಂಡು ಪುಡಿ ಆಟಮ್ ಅಷ್ಟು ಪುಡಿ ಮಾಡಿ ತೊಗೊಂಡು ಹೋಗ್ಬಿಡ್ತಾವೆ ಮನೆಗೆ. ಎಲ್ಲಿ ಹೋಯ್ತು ಕಣ್ಣು ಮುಂದಿದ್ದಿದ್ದು ಬೆಲ್ಲ? ಗಾಯಬ್ ಹೋಗಯ. ಅಂದರೆ ಏನು? ಅದರ ಅಸ್ತಿತ್ವ ಇಲ್ಲ. ಈಗ ಕಣ್ಣು ಮುಂದಿತ್ತು, ಈಗ ಅಸ್ತಿತ್ವ ಇಲ್ಲ. ಅಂದರೆ ಏನದು? ಭ್ರಾಂತಿ, ಇಲ್ಯೂಷನ್. ಯಾವುದು ಪರ್ಮನೆಂಟ್ ಇರುತ್ತೋ ಅದನ್ನು ನಾವು ಹೇಳ್ಬೋದು, ಯಾವಾಗಲೂ ನನ್ನ ಕಣ್ಣು ಮುಂದಿದೆಯಪ್ಪ. ಇಲ್ಲ. ಸೂರ್ಯ, ಚಂದ್ರ ಇವೆಲ್ಲ ಎಲ್ಲಿದ್ದಾವೆ? ಇವೆಲ್ಲವೂ ನನ್ನ ಕಣ್ಣು ಬಿಟ್ಟಾಗೆ ಕಾಣಿಸ್ತವೆ. ಕಣ್ಣು ಮುಚ್ಚಿದಾಗ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ತಾರಾಂಗಣಗಳು, ನಕ್ಷತ್ರಗಳು ಇಲ್ಲ. ಅಂದಮೇಲೆ ಎಲ್ಲಿದ್ದಾವೆ ಅವೆಲ್ಲ? ಅವೆಲ್ಲ ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇರುವ ಒಂದು ಅಪಿಯರೆನ್ಸ್, ಭಾಸ. ಹಾಗಾಗಿ ಮಾಯಾಮಯಂ ಇದಂ ಅಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವ. ತಿಳ್ಕೊಳ್ಳಪ್ಪ ನೀನು. ಈ ಸತ್ಯವನ್ನು ತಿಳ್ಕೊಂಡ ಮೇಲೆ ತ್ವಂ ಪ್ರವಿಶ, ಎಲ್ಲವನ್ನು ತ್ಯಜಿಸು. ಎಲ್ಲಿಂದ ತ್ಯಜಿಸ್ಬೇಕಪ್ಪ? ಇದೊಂದು ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತದೆ. ಏನ್ರಿ ನಾವೆಲ್ಲ ಬಿಟ್ಟು ಹಾಕ್ಬಿಡ್ಬೇಕೇನ್ರಿ? ಅಲ್ಲ. ಏನೇನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೋ, ಅಪ್ಪ ನೀನೇ ಕೃಪಾಳು, ಇದೆಲ್ಲ ಕೊಡಲಿಕ್ಕೆ ನೀನೇ ಅಧಿಕಾರ ಇದ್ದು ನೀನೇ ನಮಗೆ ಕೊಟ್ಟಿದ್ಯಾ ಅನ್ನೋದನ್ನು ಉಪಭೋಗ ಮಾಡಬೇಕೇ ವಿನಃ ಅದನ್ನು ಕ್ಲೇಮ್ ಆ್ಯಂಡ್ ಪೊಸೆಸ್ ಮಾಡಬಾರ್ದು.
ಇವತ್ತಿದ್ದಿದ್ದು ನಾಳೆ ಭಗವಂತ ಕಿತ್ಕೋಬಹುದು. ದುಡ್ಡು ಇರುತ್ತೆ, ದುಡ್ಡು ಕಿತ್ಕೋಬಹುದು. ಆಸ್ತಿ ಇರುತ್ತೆ, ಆಸ್ತಿ ಕಿತ್ಕೋಬಹುದು. ನಮ್ಮ ಶರೀರ ಒಂದು ಆರೋಗ್ಯ ಇರುತ್ತೆ, ಆರೋಗ್ಯ ಕಿತ್ಕೋಬಹುದು. ಹಾಗಾಗಿ ಏನೂ ನನ್ನದಲ್ಲೇ ಅಲ್ಲ. ಶರೀರ ನನ್ನದಲ್ಲ, ಬುದ್ಧಿ ನನ್ನದಲ್ಲ, ಮನಸ್ಸು ನನ್ನದಲ್ಲ, ಜನ ನನ್ನವರಲ್ಲ, ಧನ ನನ್ನವರಲ್ಲ. ಏನಿದೆ ನಂದು? ಏನೂ ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗು ನಡುವೆ ಬರೀ ಕತ್ತಲೆ. ಬೆತ್ತಲೆಯಾಗಿ ಬಂದಿದ್ದೆ, ಬೆತ್ತಲೆಯಾಗಿ ಹೋಗ್ತಾ ಇದ್ದೀನಿ. ಬರುವಾಗ ಏನೂ ತರಲಿಲ್ಲ, ಹೋಗುವಾಗ ಏನೂ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಂದಮೇಲೆ ಈ ನಡುವೆ ಗ್ಯಾಪ್ನಲ್ಲಿ ಬರ್ತ್ ಆ್ಯಂಡ್ ಬಿಟ್ವೀನ್ ದ ಬರ್ತ್ ಆ್ಯಂಡ್ ಡೆತ್ ಆಫ್ ದ ಮೈಂಡ್ ವಾಟ್ ಈಸ್ ದೇರ್? ಕತ್ತಲೆ ಅಂದರೆ ಅಜ್ಞಾನ. ಅಜ್ಞಾನ ತುಂಬ್ಕೊಂಡು ಹೋಗಿದೆ ಆ ಸ್ಪೇಸಲ್ಲಿ. ಏನು ಅಜ್ಞಾನ? ಇದು ನಂದು, ಇದನ್ನು ನಂದು ಅಂದರೆ ನಾನು ಹೊತ್ಕೊಂಡು ಹೋಗ್ಬೇಕಲ್ವ ನನ್ನ ಜೊತೆಗೆ. ಮನೇನಾರು ಹೊತ್ಕೊಂಡು ಹೋಗ್ಬೇಕು, ಬಂಗಾರನಾರು ಹೊತ್ಕೊಂಡು ಹೋಗ್ಬೇಕು. ಒಂದು ಬಂಗಾರದ ಒಂದು ಮೂಗುತಿ ಕೂಡ ಉಳಿಸೋದಿಲ್ಲ, ಅದನ್ನು ಎಲ್ಲ ಕಿತ್ತು ಕಳಿಸ್ತಾರೆ ನಮ್ಮ ಹತ್ರ ಶರೀರ ನಾಚೆ ಇಟ್ಟಾಗ. ಅಂದಮೇಲೆ ಏನು ನನ್ನದಿದೆ ಇಲ್ಲಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಸಾವಿರಾರು ಸತ್ಸಂಗ ಅಟೆಂಡ್ ಮಾಡಿದ್ರು ಸಹ ನಂದು ಏನೂ ಇಲ್ಲ ಅಂತ ಸಂತರು, ಸತ್ಪುರುಷರು, ಋಷಿ ಮುನಿಗಳು ಬಂದು ಹೇಳುತ್ತಾ ಇದ್ದಾರೆ. ನಮ್ಮ ಒಂದು ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವ ತಿಳ್ಕೊಂಡ ಮೇಲೆ ಬ್ರಹ್ಮಪದದಲ್ಲಿ ಅಂದರೆ ನಿಮ್ಮ ಆತ್ಮನ ಅನುಭವದಲ್ಲಿ, ಆತ್ಮಸ್ಥಿತಿಯಲ್ಲಿ ನೆಲೆಸಪ್ಪ ಮನಸ್ಸೇ. ನಿಂದೇನೂ ಇಲ್ಲೇ ಇಲ್ಲ ಇಲ್ಲಿ. ನೀ ಸುಮ್ಮನೆ ಕ್ಲೇಮೆಂಟ್ ಆಗಿ ಅದಕ್ಕೆ ದುಃಖ ಅನುಭವಿಸ್ತಾ ಇದೆಯಾ? ಅದ್ರ ಬದಲಾಗಿ ಬ್ರಹ್ಮಪದಂ ತ್ವಂ, ನೀನು ಆ ಬ್ರಹ್ಮಪದದಲ್ಲಿ ಅಂದರೆ ಯಾವಾಗಲೂ ಆತ್ಮಸ್ಥಿತಿಯಲ್ಲಿ, ಇಲ್ಲಿ ನನ್ನದೇನೂ ಇಲ್ಲ, ನಾನೊಬ್ಬ ಟ್ರಾವೆಲರು ಬಂದಿದ್ದೀನಿ, ಭಗವಂತ ಕೊಟ್ಟಿದ್ದಾನೆ ಪ್ರಾರಬ್ಧಾನುಸಾರವಾಗಿ ಬಳಕೆ ಮಾಡೋದು. ಬಳಕೆ ಮಾಡಿ ಎಲ್ಲವನ್ನೂ ಇಲ್ಲೇ ಬಿಟ್ಟು ಪುನಃ ವಾಪಸ್ ಖಾಲಿ ಹಾತ್ ಆಯೇ ಥೇ ಹಮ್, ಖಾಲಿ ಹಾತ್ ಜಾಯೆಂಗೆ. ಅಲೆಕ್ಸಾಂಡರ್ಗೆ ಇಡೀ ಜಗತ್ತನ್ನು ಲೂಟ್ಪಾಟ್ ಮಾಡಿದ್ಮೇಲೆ ಕಡೆಗೆ ಬುದ್ಧಿ ಬಂದಾಗ ಅನ್ನಿಸ್ತು, ಅಯ್ಯೋ ನಾನು ಇಲ್ಲಿಂದ ಏನೂ ಹೊತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಕಡೆ ಸಾಯೋ ಸಮಯದಲ್ಲಾದರೂ ಅವನಿಗೆ ಅರಿವಾಯಿತು. ಹಿ ರಿಯಲೈಸ್ಡ್ ಅಲೆಕ್ಸಾಂಡರ್ ದ ಗ್ರೇಟ್. ಸೊ ವಾಟ್ ಹಿ ಡಿಡ್, ಹಿ ಟೋಲ್ಡ್ ದ ಸೋಲ್ಜರ್ಸ್, ಏನಪ್ಪ ನನ್ನ ಎರಡೂ ಕೈಯನ್ನು ಮೇಲೆ ಎತ್ತಿ ಆ ಭೂಮಿಯಲ್ಲಿ ನನಗೆ ಬರಿ ಮಾಡಿದಾಗ, ಹೂತು ಹಾಕಿದಾಗ ಎರಡು ಕೈಯನ್ನು ಮಾತ್ರ ಮೇಲೆ ಎತ್ತಿ ಇಡೀ ತೋರ್ಸೋಕ್ಕೆ ಇಡೀ ಜಗತ್ತಿಗೆ ಅಲೆಕ್ಸಾಂಡರ್ ದ ಗ್ರೇಟ್ ಈಸ್ ಅನ್ ಎಕ್ಸಾಂಪಲ್ ಟು ದ ವರ್ಲ್ಡ್ ಆಫ್ ಸೆಲ್ಫ್ ರಿಯಲೈಸೇಷನ್. ಏನು, ನಾನು ಏನು ತೊಗೊಂಡು ಬಂದಿರಲಿಲ್ಲ, ಏನೂ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಖಾಲಿ ಹಾತ್ ಆಯಾ ಥಾ, ಖಾಲಿ ಹಾತ್ ಜಾऊंगा ಅಂದಮೇಲೆ ಈ ಬಂದ ನಡುವದಲ್ಲಿ ಏನು ತುಂಬಬೇಕಪ್ಪ? ಅದನ್ನು ಜ್ಞಾನದಿಂದ ಬ್ರಹ್ಮಪದದಲ್ಲಿ ನೆಲೆಸಬೇಕು. ಅಂದರೆ ಅದಕ್ಕೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಅಂತ ಹೆಂಗೆ ಗೋರಕುಂಬಾರ ಹೇಳುತ್ತಾನೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಸದಾ ಆತ್ಮವಿಚಾರದಲ್ಲಿ ತೊಡಗಿಸಿ ಈ ಜಗತ್ತಿನ ಒಂದು ಭ್ರಾಂತಿಯಿಂದ ದೂರ ಆಗಿ ನಾವು ಯಾವಾಗಲೂ ಆ ಪರಮಾತ್ಮನಲ್ಲಿ ಧ್ಯಾನಸ್ಥರಾಗೋಣ, ನಮ್ಮ ಮನಸ್ಸನ್ನು ಆ ಆತ್ಮಸ್ಥಿತಿಯಲ್ಲಿ ನೆಲೆಸೋಣ ಅಂತ ಹೇಳುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.